व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ಸೀತೆಯನ್ನು ರಾವಣ ಬಲಾತ್ಕರಿಸಿ ಎಳೆದು ತಂದಿದ್ದಾನೆ. ಲಂಕೆಯನ್ನು ಕ್ಷಣಮಾತ್ರದಲ್ಲಿ ಬಿಟ್ಟ ಬಾಣದಂತೆ ದಾಟಿದ್ದಾನೆ. ತನ್ನ ಅಂತಃಪುರದ ಬಳಿಯಲ್ಲಿ ಅವಳಿಗೆ ತುಂಬ ಖುಷಿ ಎನಿಸಬಹುದಾದಂತಹ ಪ್ರದೇಶದಲ್ಲಿರಿಸಿ ಆಕೆಯ ಜೊತೆಗೆ ಮಾತಿಗಿಳಿದಿದ್ದಾನೆ. ಆಗಲೂ ಅವಳು ಅವನನ್ನು ಬೇರೆ ಬೇರೆ ರೀತಿಯಿಂದ ನೀನು ಮಾಡಿದ್ದು ಯಾವ ರೀತಿಯಿಂದಲೂ ಸರಿಯಲ್ಲ ಅನ್ನೋದನ್ನು ಮನವರಿಕೆ ಮಾಡುವುದಕ್ಕೆ ಬೇಕಾದಷ್ಟು ಮಾತುಗಳನ್ನು ಆಡ್ತಾಳೆ. ಆದರೆ ಇದ್ಯಾವುದು ರಾವಣನ ತಲೆಯನ್ನು ಹೊಕ್ಕುವುದೇ ಇಲ್ಲ. ಅದರ ಜೊತೆಗೆ ಅತ್ಯಂತ ವೀರರೆನಿಸಿದಂತಹ ತನ್ನ ಸೇವಾ ಬಳಗದಲ್ಲಿದ್ದ ಗಟ್ಟಿಮುಟ್ಟಾದ ರಾಕ್ಷಸರನ್ನು ಚೆನ್ನಾಗಿ ಮಾನಸಿಕವಾಗಿಯೂ ಅವರನ್ನು ಹುರಿದುಂಬಿಸಿ ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಜೊತೆಗೆ ಜನಸ್ಥಾನದ ಅಧಿಕಾರವನ್ನು ಕೈಗೆ ಕೊಟ್ಟು ನೀವಲ್ಲಿ ಏನು ನಡೆಸಿದರೂ ಅದು ನನ್ನ ಹೆಸರು ಅಲ್ಲಿ ರಾರಾಜಿಸುವಂತೆ ರಾವಣನ ಭಯದ ಬೀಜವನ್ನು ಬಿತ್ತಿ ಅದು ಹೆಮ್ಮರವಾಗಿಸುವಂತಹ ಹೊಣೆಗಾರಿಕೆ ನಿಮ್ಮ ಬೆನ್ನ ಮೇಲೆ ಕೊಟ್ಟಿದ್ದೇನೆ, ನೀವು ಅದನ್ನು ನಡೆಸಿಯೇ ತೀರ್ತೀರಿ ಅಂತ ನಾನು ನಂಬಿದ್ದೇನೆ ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾನೆ. ಇದರಿಂದ ರಾವಣನೇ ಸ್ವತಃ ಹೊಗಳಿ ಇಷ್ಟೆಲ್ಲ ಕಳುಹಿಸಿದ ಮೇಲೆ ರಾಕ್ಷಸರ ಆ ಆನಂದಕ್ಕೆ ಪಾರವೇ ಇಲ್ಲ. ನಮ್ಮ ಯಜಮಾನ ಎಷ್ಟೆಲ್ಲ ನಂಬಿದ್ದಾನೆ, ನಮ್ಮ ಕೈಯಲ್ಲೇ ಇದೆ, ಈ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಯೇ ತೀರ್ತೇವೆ ಅಂತ ಅವರು ಬೆನ್ನಿಗೆ ಆ ಹೊಣೆಗಾರಿಕೆಯನ್ನು ಕಟ್ಟಿಕೊಂಡು ಹೊರಟಿದ್ದಾರೆ. ಇತ್ತ ರಾಕ್ಷಸ ಘೋರವಾದಂತಹ ರೂಪವುಳ್ಳ ಪಿಶಾಚಿಗಳನ್ನೆಲ್ಲ ಸೀತೆಯ ಕಾವಲಿಗಾಗಿ ಇರಿಸಿ ತಾನು ಮತ್ತೆ ಅವಳನ್ನು ಇರಿಸಿದ್ದ ಜಾಗಕ್ಕೆ ಬಂದಿದ್ದಾನೆ. ಅಂದರೆ ಅಲ್ಲಿ ಆ ಸ್ಥಾನಕ್ಕೆ ತೆರಳಿ ರಾಕ್ಷಸ ಸೇನೆಯನ್ನೆಲ್ಲ ಸಿದ್ಧಪಡಿಸಿ ಕಳುಹಿಸಿಕೊಟ್ಟ ಬಳಿಕ ಮತ್ತೆ ಸೀತೆಯನ್ನು ಮಾತನಾಡಿಸಲಿಕ್ಕೆ ಬಂದಿದ್ದಾನೆ. ಸಪ್ರವಿಶ್ಯತು ತದ್ವೇಷ್ಮ ರಾವಣೋ ರಾಕ್ಷಸಾಧಿಪ ಅಪಶ್ಯದ್ರಾಕ್ಷಸೀ ಮಧ್ಯೆ ಸೀತಾಂ ಶೋಕಪರಾಯಣಾಂ. ರಕ್ಕಸಿಯರ ನಡುವೆ ಏನೂ ವ್ಯತ್ಯಾಸವಿಲ್ಲದ ಅಥವಾ ಯಾವುದೇ ಭಾವನೆಗಳ ಏರಿಳಿತ ಇಲ್ಲದ ಕೇವಲ ದುಃಖದಲ್ಲಿಯೇ ಮುಳುಗಿ ರಾಮನ ನೆನಪನ್ನೇ ಮಾಡಿಕೊಳ್ತಾ ಇದ್ದಂತಹ ಸೀತೆಯನ್ನು ರಾವಣ ಅಲ್ಲಿಗೆ ಬಂದು ನೋಡಿದ. ಮೃಗಯೂಥ ಪರಿಭ್ರಷ್ಟಾಂ ಮೃಗೀಂ ಶ್ವಭಿರಿವಾವೃತಾಂ ಅಧೋಮುಖ ಮುಖೀಂ ಸೀತಾಂ ಅಭ್ಯೇತ್ಯ ಸ ನಿಶಾಚರ. ಚಂದದ ಉದಾಹರಣೆ ಕೊಡ್ತಾರೆ. ಹೇಗಿತ್ಲು ಅಂದರೆ ನೋಡಲಿಕ್ಕೆ ಜಿಂಕೆಗಳ ಗುಂಪೊಂದರಿಂದ ಸಣ್ಣ ಚಿಗರೆ ತಪ್ಪಿಸಿಕೊಂಡಾಗ ಸುತ್ತಲೂ ಅತ್ಯಂತ ಕಳಪೆ ನಾಯಿಗಳು ಅದನ್ನು ಆವರಿಸಿಕೊಂಡು ದಾಳಿ ಮಾಡುವುದಕ್ಕೆ ಕಾದಾಗ ಆ ಚಿಗರೆಯ ಸ್ಥಿತಿ ಹೇಗಿರುತ್ತೋ ಹಾಗೆ ಈ ರಕ್ಕಸಿಯರ ನಡುವಿದ್ದ ಸೀತೆಯ ರೂಪ ಹೋಲ್ತಾ ಇತ್ತು. ಅಲ್ಲಿ ಬಂದವನೇ ತನ್ನ ಎಲ್ಲ ಆಭರಣ
ಬೇರೆ ಬೇರೆ ಥರದ ವೈಭವಗಳನ್ನೆಲ್ಲ ಪರಿಚಯಿಸ್ತಾನೆ. ಎತ್ತರದ ಕಟ್ಟಡಗಳು, ಬಿದ್ದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಅಪರೂಪದ ಮೇಲ್ಛಾವಣಿಗಳು, ನೂರಾರು ಸಾವಿರಾರು ಸ್ತ್ರೀಯರನ್ನು ಇರಿಸಿದ್ದ ಬೇರೆ ಬೇರೆ ಕೋಣೆಗಳು, ಬಗೆ ಬಗೆಯ ಅವರನ್ನು ಸಂತೋಷವಾಗಿರಿಸುವುದಕ್ಕಾಗಿ ಇರಿಸಿದ್ದ ಮಾತನಾಡುವ ಬಗೆ ಬಗೆಯ ಭಾಷೆಗಳಲ್ಲಿ ಭಗವಂತನನ್ನು ಅವುಗಳು ಕೊಂಡಾಡ್ತಾ ಇದ್ದರೂ ತನ್ನ ಭಾಷೆಯನ್ನೇ ಅದು ಮಾತಾಡಬೇಕು ಅನ್ನುವ ಹಾಗೆ ತರಬೇತಿ ನೀಡಿದ್ದ ಪಕ್ಷಿಗಳು, ಏನಿಲ್ಲ ಅಲ್ಲಿ. ಬಂಗಾರದ ಬಗೆ ಬಗೆಯ ಪಾತ್ರೆಗಳು, ಸ್ಫಟಿಕದಿಂದ, ವಜ್ರದಿಂದ, ಬೆಳ್ಳಿಯ ಪದಾರ್ಥಗಳಿಂದ ತಯಾರಿಸಿದ್ದ ಕಂಬಗಳು, ಚೆನ್ನಾಗಿ ಮನಸ್ಸಿಗೆ ಹಿತ ತರುವಂತಹ ಬಗೆ ಬಗೆಯ ನಿನದಗಳು, ವಾದ್ಯ ಭೇರಿಗಳು, ಅದೇ ರೀತಿಯಲ್ಲಿ ಸುಧಾಮಣಿ ವಿಚಿತ್ರಾಣಿ ಭೂಮಿ ಭಾಗಾನಿ ಸರ್ವಶಃ. ನೆಲ, ನಾವಿವತ್ತು ಟೈಲ್ಸು ಅಂತ ಹೇಳಿದ ಹಾಗೆ ಸ್ಫಟಿಕವನ್ನೇ ನೆಲಕ್ಕೆ ಜೋಡಿಸಿ ಅದೇ ನೆಲದಲ್ಲಿ ಪೂರ್ತಿ ತುಂಬಿದ್ದು ಹರಳುಗಳೇ, ಮುತ್ತುಗಳೇ, ರತ್ನಗಳೇ, ವಜ್ರದ ತುಂಡುಗಳೇ. ಹೀಗೆ ಮನೆಯ ಅಂಗಣದ ಎಲ್ಲ ನೆಲಕ್ಕೆ ಹಾಸಿದ ಕಲ್ಲುಗಳೆಲ್ಲವೂ ಕೂಡ ಅಪರೂಪದ, ಎಲ್ಲೂ ಸಿಗದ ಅಪರೂಪದ ಬೆಲೆಬಾಳುವ ವಸ್ತುಗಳೇ ಆಗಿದ್ದುವು. ದಶಗ್ರೀವ ಸ್ವಭವನೇ ಪ್ರಾದರ್ಶಯತ ಮೈಥಿಲೀಂ. ಇದೆಲ್ಲವನ್ನು ತೋರಿಸಿ ಒಂದೊಂದನ್ನೇ ನೋಡು. ಈ ಅರಮನೆಯ ವೈಶಿಷ್ಟ್ಯ, ಈ ಅರಮನೆಯ ಹೆಗ್ಗಳಿಕೆ ಅನ್ನೋದೆಲ್ಲ ನೀನು ನೋಡಬೇಕು. ಇದನ್ನೆಲ್ಲ ತೋರಿಸಿ ಅವಳಿಗೆ ಇಂಥ ಒಂದು ಅದ್ಭುತವಾದ ಮನೆಗೆ ಬಂದಿದ್ದೇನೋ ನಾನು ಅಂತ ಭಾವನೆ ಬರಬೇಕು ಅಂತ ಹೇಳ್ತಾನೆ. ಅತ್ಯಂತ ಸುಂದರವಾದ ಸರೋವರಗಳು, ಅಲ್ಲಿ ಬಗೆ ಬಗೆಯ ಹಣ್ಣು ಹೂಗಳನ್ನು ಬಿಡುವ ವೃಕ್ಷಗಳು, ಗಿಡಗಳು, ಅಂತೆಯೇ ಶೋಕವನ್ನು ಪರಿಹರಿಸಲಿಕ್ಕೆ ಬೇಕಾದ ನೃತ್ಯ ಗೀತ ವಾದ್ಯಗಳು. ದರ್ಶಯಿತ್ವಾ ತು ವೈದೇಹ್ಯ ಕೃಸ್ತಂ ತದ್ಭವನೋತ್ತಮಂ ಉವಾಚ ವಾಕ್ಯಂ ಪಾಪಾತ್ಮ ಸೀತಾಂ ಇಚ್ಛಯ. ಸೀತೆಯನ್ನು ಆಸೆಪಡಿಸುವ ನೆಪದಲ್ಲಿ ದಶಗ್ರೀವ ಈ ಎಲ್ಲ ಸೊತ್ತುಗಳನ್ನು ತೋರಿಸಿ ಅವುಗಳ ಬಗೆಗೆ ಮಾತನಾಡ್ತಾ ಹೇಳ್ತಾನೆ, ನನ್ನ ಹತ್ರ ದಶರಾಕ್ಷಸ ಕೋಟ್ಯಶ್ಚ 22 ರಥಾಪರಾಹ. ನನಗೆ ಸೇನೆಯ ಒಟ್ಟು ಸಂಖ್ಯೆ ಹೇಳ್ತಾ ಇರುವುದಲ್ಲ, ನಾನು ಸುಮಾರು 32 ಕೋಟಿಯಷ್ಟು ಒಬ್ಬೊಬ್ಬರು 1 ಲಕ್ಷ ಸೇನೆಯನ್ನು ಹಿಡಿದಿಟ್ಟಿರುವ ರಥಾಧಿಪರು ನನ್ನ ವಶದಲ್ಲಿದ್ದಾರೆ. ಅತ್ಯಂತ ವೇಗದ ರಥಗಳಿವೆ, ರಥ ನಡೆಸುವವರಿದ್ದಾರೆ, ರಥ ಪ್ರಮುಖರಿದ್ದಾರೆ. ಅವರೆಲ್ಲರ ಪ್ರಭು ನಾನು. ಹೇ ಸೀತೆ, ಅಂತಹ ಭಯಾನಕವಾದ ಯುದ್ಧದಲ್ಲಿ ಏನು ಬೇಕಾದರೂ, ಪ್ರಾಣ ಬೇಕಾದರೂ ಕೊಡಲಿಕ್ಕೆ ಸಿದ್ಧರಿರುವಂತಹ ಸೇವಕರಿಗೆ ನಾನು ಪ್ರಭು, ಒಡೆಯ. ವರ್ಜಯಿತ್ವಾ ಜರಾವೃದ್ಧಾನ್ ಬಾಲಾಂಶ್ಚ ರಜನೀಚರಾನ್. ನಾನು ಈ ಹುಡುಗರು, ವೃದ್ಧರು, ಸ್ತ್ರೀಯರು, ಸೇವಕರು, ಕಾಲಾಳುಗಳು, ಕೈಯಾಳುಗಳು ಇವರನ್ನೆಲ್ಲ ಬಿಟ್ಟು ಬರೀ ನನ್ನ ಸೇನೆಯ ಪ್ರಮುಖರನ್ನು ನಿನಗೆ ಉದಾಹರಿಸಿ ಹೇಳಿದ್ದು. ಈ ಪರಿವಾರ ತುಂಬ ದೊಡ್ಡದಿದೆ, ಒಬ್ಬೊಬ್ಬರದ್ದೇ ಪರಿವಾರ 100 ಗಟ್ಟಲೆ ಇದ್ದರೆ ಇವರನ್ನೆಲ್ಲ ಸೇರಿಸಿದರೆ ನನ್ನ ಬಲ ಎಷ್ಟಾಗಬಹುದು ಅಂತ ಯೋಚಿಸು. ಒಬ್ಬೊಬ್ಬರಿಗೆ 100 ಸಾವಿರ ಜನ ಸಂಬಂಧಿಗಳಿದ್ದಾರೆ. ಸಹಸ್ರಂ ಏಕಮೇಕಸ್ಯ ಮಮ ಕಾರ್ಯ ಪುರಸ್ಸರಂ. ನಾನು ಒಂದು ಕೆಲಸ ಹೇಳಿದರೆ ಅದಕ್ಕೆ ಆ ಕೆಲಸ ಬರೀ ಅದನ್ನು ಮಾಡಲಿಕ್ಕೆ 1,000 ಜನ, ಅಥವಾ ನಾನು ಏನು ಹೇಳಿದರೂ ಪ್ರತಿಯೊಂದು ವಿಭಾಗಕ್ಕೂ ಬೇರೆ ಬೇರೆದೇ ಆದ ಜನರ ಗುಂಪಿದೆ. ಯದಿದಂ ರಾಜತಂತ್ರಂ ಮೇ ತ್ವಯಿ ಸರ್ವಂ ಪ್ರತಿಷ್ಠಿತಂ. ಇಷ್ಟು ದೊಡ್ಡ ರಾಜತಂತ್ರ ನೀನು ಬಯಸಿ ಒಪ್ಪಿಕೊಂಡ್ರೆ ನಿನ್ನ ವಶವಾಗುತ್ತೆ. ಜೀವಿತಂಚ ವಿಶಾಲಾಕ್ಷಿ ತ್ವಮ್ಮೆ ಪ್ರಾಣೇರ್ಗರೀಯಸಿ. ನನಗೆ ನನ್ನ ಜೀವಕ್ಕಿಂತ, ನನ್ನ ಪ್ರಾಣಕ್ಕಿಂತ ನೀನೇ ಹೆಚ್ಚಿನವಳು, ಅರ್ಥ ಮಾಡಿಕೊ. ಮನಸ್ಸು ಮಾಡು ನನ್ನ ಕಡೆಗೆ. ಬಹೂನಾಂ ಸ್ತ್ರೀ ಸಹಸ್ರಾಣಾಂ ಮಮ ಯೋಸೌ ಪರಿಗ್ರಹ ತಾಸಾಂ ತ್ವಮೀಶ್ವರ ಸೀತೆ ಮಮ ಭಾರ್ಯಾ ಭವ ಪ್ರಿಯೇ. 16,000ಕ್ಕೂ ಮಿಗಿಲಾದ ಹೆಣ್ಣು ಮಕ್ಕಳು ನನ್ನ ಅರಮನೆಯ ಅಂತಃಪುರದಲ್ಲಿ ನನ್ನ ಸೇವೆಗಾಗಿ ಹಾತೊರೆದುಕೊಂಡು ನಿಂತವರಿದ್ದಾರೆ. ಆದರೆ ಅವರು ಯಾರ ಕಡೆಗೂ ನಾನು ಕಣ್ಣಾಡಿಸದೆ ನಿನ್ನೆಡೆಗೆ ನನ್ನ ಗಮನವನ್ನು ಹರಿಸಿದ್ದೇನೆ. ಇದನ್ನು ನೀನು ಅರ್ಥ ಮಾಡಿಕೊಂಡು ಭಾರ್ಯಾಭವ ಭಾಮಿನಿ,
ನನ್ನ ಕಡೆಗೆ ಮನಸ್ಸು ಮಾಡಿ ನನಗೋಸ್ಕರ ನಿನ್ನನ್ನು ಒಪ್ಪಿಸಿಕೋ. ಅದರಿಂದಾಗಿ ತಾಸಾಂ ತ್ವಮೀಶ್ವರ ಸೀತೆ, ಆ ಎಲ್ಲ ಹೆಣ್ಣು ಮಕ್ಕಳಿಗೆ ನೀನೇ ಒಡತಿ ಆಗ್ತಿ. ಅಷ್ಟು ಜನರನ್ನು ನಿರ್ವಹಿಸುವ ಶಕ್ತಿ ನಿನಗಿದೆ, ಅವರೆಲ್ಲರನ್ನು ಮೀರಿಸುವ ಗುಣವೂ ಇದೆ, ಅವರೆಲ್ಲ ಮೀರಿಸುವ ರೂಪವೂ ನಿನಗಿದೆ. ಅದರಿಂದಾಗಿ ನೀನು ಇದೆಲ್ಲದರ ಹಿರಿತನವನ್ನು ಮುನ್ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ನ ದೇವೇಶು ನ ಯಕ್ಷೇಶು ನ ಗಂಧರ್ವೇಶು ಪಕ್ಷಿಷು ಅಹಂ ಪಶ್ಯಾಮಿ ಲೋಕೇಶು ಯೋ ಮೇ ವೀರ್ಯಸಮೋ ಭವೇತ್. ನಿನಗೆ ನಾನು ಎಷ್ಟು ದೂರಕ್ಕೆ ಕರೆತಂದು ಹಾಕಿದ್ದೇನೆ, ಎಲ್ಲಿ ಇರಿಸಿದ್ದೇನೆ, ಇದೆಲ್ಲ ಪೂರ್ತಿಯಾಗಿ ನಿನಗೆ ಇನ್ನೂ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ದಿಕ್ಕಿನಲ್ಲಿದೆ, ನಿಮ್ಮ ಹಾರಿಸಿಕೊಂಡು ಬಂದ ನಿನ್ನ ಜಾಗ ಯಾವ ದಿಕ್ಕಿಗಿದೆ, ಅದು ಎಲ್ಲಿಂದ ಬರಬೇಕು, ಇದು ಯಾವುದರ ಬಗ್ಗೆಯೂ ನಿನಗೆ ಪರಿಚಯ ಇಲ್ಲ. ಲಂಕಾ ಅನ್ನೋದು ನೀನು ಅಂದುಕೊಂಡ ದಿಕ್ಕಿಗಿಂತ ಶತಯೋಜನ ದೂರ ಇದೆ. ಸಮುದ್ರದ ತೀರಕ್ಕೆ ಬಂದರೂ ಆಮೇಲೆ ಶತಯೋಜನ ವಿಸ್ತಾರ. ನೇಯಂ ದರ್ಶಯಿತು ಶಕ್ಯ ಸೇಂದ್ರೈರಪಿ ಸುರಾಸುರೈಹಿ. ದೇವತೆಗಳೂ ಕೂಡ ಇಲ್ಲಿಯ ತನಕ ಈ ಲಂಕೆಯ ಕಡೆಗೆ ಕಣ್ಣು ಹಾಯಿಸ್ಲಿಕ್ಕಾಗಲಿಲ್ಲ. ಇನ್ನೇನು ಬರುವುದು, ಇಲ್ಲಿ ಇಳಿಯುವುದು, ಇಲ್ಲಿಯ ಅಪರೂಪದ ವಸ್ತುಗಳಿಗೆ ಕೈ ಹಾಕುವುದು ಅಥವಾ ಇಲ್ಲಿಯ ಸೊತ್ತುಗಳನ್ನು ಅಪಹರಿಸುವುದು, ಅದೆಲ್ಲ ಬಿಡಿ. ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಇಲ್ಲಿಂದ ಏನಾದರೂ ತೊಗೊಂಡು ಹೋಗ್ಲಿಕ್ಕಾಗತ್ತಾ? ಏನೂ ಸಾಧ್ಯ ಇಲ್ಲ. ದೇವತೆಗಳಾಗಲಿ, ಯಕ್ಷರಾಗಲಿ, ಕಿನ್ನರರು, ಗಂಧರ್ವರು, ಇನ್ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ನನ್ನ ಅಪ್ಪಣೆ ಬಿಟ್ಟು ಇಲ್ಲಿಂದ ಯಾವುದು ಹೊರಕ್ಕೆ ಹೋಗುವ ಹಾಗಿಲ್ಲ. ಬೇರೆ ಪಕ್ಷಿಗಳು ಇಲ್ಲಿ ಒಳಗೆ ಬಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷಿಗಳು ಕೂಡ ನನ್ನ ಲಂಕೆಯನ್ನು ಪ್ರವೇಶಿಸಿ ಇಲ್ಲಿಯ ಸುದ್ದಿಯನ್ನು ಇನ್ನೊಂದೆಡೆಗೆ ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಯಾವ ಮನುಷ್ಯರು ಬಂದು ಹೋಗೋದಕ್ಕೆ ಸಾಧ್ಯ ಇಲ್ಲ. ದೇವತೆಗಳೇ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಮನುಷ್ಯರು ಹೇಗೆ ಬರ್ತಾರೆ? ಅಂದರೆ ಒಂದು ಸಂಗತಿ ಅರ್ಥ ಆಗಬೇಕಾದದ್ದೇನು ಅಂದರೆ, ಈ ಲಂಕೆ ಎನ್ನುವುದು ದುರ್ಗಮವಾದದ್ದು, ದೇವತೆಗಳಿಗೂ ಸಾಧ್ಯ ಇಲ್ಲದ, ಮನುಷ್ಯರಿಗೂ ಸಾಧ್ಯ ಇಲ್ಲದ ಸ್ಥಳ ಅಂತಂದರೆ ಅದು ದೃಷ್ಟಿಗೋಚರವಲ್ಲದ ಲಂಕೆಯೇ ಆಗಿರಬೇಕು. ಇವತ್ತು ನಾವು ಕಾಣುವ ಲಂಕೆ ಅದರ ಒಂದು ತುಂಡು ಭಾಗವಾಗಿರ್ಬೋದು, ಹೋಗುವ ದಾರಿಯ ಮುಖ್ಯ ಹೆದ್ದಾರಿ ಹೆಬ್ಬಾಗಿಲಾಗಿರಬಹುದು. ಆದರೆ ರಾಕ್ಷಸರ ವಶದಲ್ಲಿದ್ದಂತಹ ಈಗಲೂ ವಿಭೀಷಣ ಆಳ್ತಾ ಇರಬೇಕಾಗಿರುವ, ಯಾಕೆಂದರೆ ಅವನು ಚಿರಜೀವಿಯಾಗಿ ಅದನ್ನು ಆಳ್ತಾ ಇದ್ದಾನೆ ಅಂತಲೇ ಮಾತು, ಅಂಥವನ ವಶದಲ್ಲಿ ಈಗಲೂ ಆಡಳಿತದಲ್ಲಿ ಇರುವಂತಹ ಲಂಕೆಯ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣುವ ಭೂಭಾಗದಲ್ಲಿ ಹುಡುಕುವುದು ಅಸಾಧ್ಯ. ರಾಜ್ಯಭ್ರಷ್ಟೇನ ದೀನೇನ ತಪಸೇನ ಗತಾಯುಷ ಕಿಂಕರಿಷ್ಯತಿ ರಾಮೇಣ ಮಾನುಷೇಣಾಲ್ಪ ತೇಜಸ. ಅದರಿಂದಾಗಿ ಒಬ್ಬ ಅಲ್ಪಜೀವಿ ಎನಿಸಿದ ಮನುಷ್ಯ, ನಿನ್ನ ರಾಮಚಂದ್ರ, ಅತ್ತ ರಾಜ್ಯವೂ ಇಲ್ಲ, ಸೇನೆಯೂ ಇಲ್ಲ, ನಿನ್ನ ಸಂಪರ್ಕವೂ ಅವನಿಗಿಲ್ಲ, ಅದನ್ನು ಕಳ್ಕೊಂಡು ಇನ್ನೂ ಕೃಶವಾಗ್ತಾನೆ, ದುಃಖಿತನಾಗ್ತಾನೆ, ಎಲ್ಲವನ್ನು ಕಳ್ಕೊಂಡಿದ್ದೇನೆ ಎನ್ನುವ ವ್ಯಥೆಯಲ್ಲಿ ಅಲ್ಲೇ ಪ್ರಾಣ ಬಿಟ್ಟರೂ ದೊಡ್ಡ ಆಶ್ಚರ್ಯ ಇಲ್ಲ. ಇಂಥವನನ್ನು ಇನ್ನೂ ನೆನಪಿಸಿಕೊಂಡು ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ, ಇದೆಲ್ಲ ಆಸೆಗಳನ್ನು ಇಟ್ಕೊಂಡು ಕೂತಿದ್ಯಲ್ವ. ನನಗೆ ಸಮನಾದಂತಹ ಶಸ್ತ್ರದಲ್ಲಾಗಲಿ, ಶಾಸ್ತ್ರದಲ್ಲಾಗಲಿ, ಅಸ್ತ್ರದಲ್ಲಾಗಲಿ ಮೀರಿಸುವವರಿಲ್ಲ. ಅದರಿಂದಾಗಿ ಭಜಸ್ವ ಸೀತೆ ಮಾಮೇವ ಭರ್ತಾಹಂ ಸದೃಶಸ್ತವ ಯೌವನಂ ಹ್ಯಧ್ರುವಂ ಭೀರು ರಮಸ್ವೇಹಮಯಾ ಸಹ. ಹುಡುಗಿ, ಯೌವನಂ ಅಧ್ರುವಂ, ಈ ದೇಹದಲ್ಲಿರುವ ಯೌವನ ಏನಿದೆ ಅದು ಬಹಳ ಕಾಲ ಬಾಳುವಂಥದ್ದಲ್ಲ, ಸ್ವಲ್ಪ ದಿವಸ ಇರುತ್ತೆ. ಇದ್ದಾಗ ಅದರ ಸುಖವನ್ನು ಅನುಭವಿಸಿ ಬಿಡಬೇಕು. ಮಾನುಷಳೆನಿಸಿ ನಿನ್ನಲ್ಲಿ ಇಷ್ಟು ಸೌಂದರ್ಯ, ರೂಪ ಇತ್ಯಾದಿಗಳನ್ನೆಲ್ಲ ಗಮನಿಸಿ ನಾನು ಕೇಳ್ತಾ ಇರಬೇಕಾದ್ರೆ ನನ್ನ ಮನಸ್ಸಿಗೆ ಅದು ಬಂದಿದೆ ಅಂತಾದರೆ ನಿನ್ನಲ್ಲಿ ಎಂಥ ಸೌಂದರ್ಯ ಇರಬೇಕು, ಅದನ್ನು ನೀನು ವ್ಯರ್ಥಗೊಳಿಸದೆ ಹೇಗಿರಬೇಕು ಅನ್ನೋದನ್ನು ನಾನು ಹೇಳಿದ್ದಾಗಾದರೂ ನೀನು ಅರ್ಥ ಮಾಡಿಕೊಂಡ್ರೆ ನೀನು ಗೆದ್ದು ಬಿಡ್ತಿ. ರಮಸ್ವೇಹಮಯಾ ಸಹ, ನನ್ನೊಡನೆ ರಮಿಸು. ತ್ರಯಾಣಾಮಪಿ ಲೋಕಾನಾಂ ನ ತಂ ಪಶ್ಯಾಮಿ ಶೋಭನೆ ವಿಕ್ರಮೇಣ ನಯೇದಸ್ತ್ವಾಂ ಮದ್ಬಾಹು ಪರಿಪಾಲಿತ. ಇನ್ನು ಈ ಮೂರು ಲೋಕದಲ್ಲಿ ಯಾರೂ ಕೂಡ ಈ ಲಂಕೆಯ ಒಳಗೆ ಪ್ರವೇಶ ಮಾಡಿ ನನ್ನ ತೋಳಿನ ಬಳ್ಳಿಯ ನಡುವೆ ಸಿಲುಕಿಕೊಂಡಂತಹ ಈ ಹೆಮ್ಮರವನ್ನು ಇಲ್ಲಿಂದ ಕಿತ್ತುಕೊಂಡು ಹೋಗ್ತೇನೆ ಅಂತ ಸಾಹಸಕ್ಕೆ ಕೈ ಹಾಕೋನು ಯಾರಿದ್ದಾನೆ? ಸಾಧ್ಯವೇ ಇಲ್ಲ. ಅದರಿಂದಾಗಿ ಚಲಿಸದ ಯಾವ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಲ್ಲೂ ಕೂಡ ನಿನ್ನ ಇರುವಿಕೆಯನ್ನೇ ತಿಳಿಯುವುದು ಅಸಾಧ್ಯ ಅಂದಮೇಲೆ ನಿನ್ನನ್ನು ಇಲ್ಲಿಗೆ ಬಂದು ಕರ್ಕೊಂಡು ಹೋಗುವ ಕನಸು ಕೂಡ ನಿನಗೆ ಬಿದ್ದಿದ್ರೆ ಅದು ಹಾಸ್ಯಕ್ಕೆ ವಿಷಯ ಆಗುತ್ತೆ ಹೊರತು ನಂಬಲಿಕ್ಕಾಗುವ ವಿಷಯ ಅಲ್ಲ. ಅದರಿಂದಾಗಿ ಲಂಕೆ ಎನ್ನುವುದು ಅತ್ಯಂತ ದೊಡ್ಡದಾದ ರಾಜ್ಯ. ನೀನೇ ಇಲ್ಲಿ ರಾಣಿಯಾಗಿ ಇಂಥ ದೊಡ್ಡ ಸಾಮ್ರಾಜ್ಯ ಲಕ್ಷ್ಮಿಯಾಗಿ ನೀನು ಮೆರೆದರೆ ನೀನು ಸುಖ ಪಡ್ತಿ, ನಾನು ಸಂತೋಷವಾಗಿರ್ತೇನೆ, ನಿನ್ನ ಮುಂದಿನ ಎಲ್ಲ ಬದುಕು ಹಸನಾಗಿರುತ್ತೆ, ನಿನ್ನ ಯೌವನವೂ ಸಾರ್ಥಕವಾಗುತ್ತೆ. ಅವನು ಯಾವನನ್ನೋ ನೆನಪಿಸಿಕೊಂಡು ಕಾಲ ಕಳೆಯುವ ಕೊರಗುವ ಕೆಟ್ಟ ಒಂದು ದುಸ್ಥಿತಿಯು ಇಲ್ಲಿ ತನಕ ನೀನು ಪಟ್ಟ ಕಷ್ಟಗಳನ್ನೆಲ್ಲ
ಕೆಟ್ಟ ದಿನಗಳೆಂತ ಮರೆತು ಬಿಟ್ಟು ಇವತ್ತು ಇಲ್ಲಿಂದ ಮುಂದೆ ಒಳ್ಳೆಯ ದಿನಗಳು ನನಗೆ ಎದಾಗಿದೆ ಅಂತ ಯೋಚಿಸಿ ಬಾಳುವುದಕ್ಕೆ ನಿನಗೆ ಸುಖ ಇದೆ. ತತ್ರ ಸೀತೆ ಮಯಾ ಸಾರ್ಧಂ ವಿಹರಸ್ವ ಯಥಾ ಸುಖಂ. ಈ ವಿಶಾಲವಾದಂತಹ ಲಂಕೆಯ ಎಲ್ಲೆಂದರಲ್ಲಿ ನೀನು ಓಡಾಡಲಿಕ್ಕೆ ನಿನಗೆ ಅವಕಾಶ ಇದೆ. ವಿಹಾರ ಮಾಡು, ಸಂತೋಷಪಡು. ಏವಂ ವದತಿ ತಸ್ಮಿನ್ ಸಾ ವಸ್ತ್ರಾಂತೇನ ವರಾಂಗನ ಪಿಧಾಯೇಂದು ಇಂದು ನಿಭಂ ಸೀತಾ ಮುಖಂ ಅಶ್ರೂಣ್ಯ ವರ್ತಯತ್. ತನ್ನ ಉತ್ತರೀಯವನ್ನು ಮೇಲುದವನ್ನು ಮುಖಕ್ಕೆ ಅಡ್ಡವಾಗಿಸಿಕೊಂಡು ಒಳಗಿನಿಂದಲೇ ಇಂತಹ ಅತ್ಯಂತ ಕಠೋರವಾದ ಪರಪುರುಷನ ಮಾತುಗಳ ಲಜ್ಜೆಗೆಟ್ಟ ಸಂಗತಿಗಳನ್ನು ಕಿವಿಯಲ್ಲಿ ಕೇಳಿಸಿಕೊಳ್ಳಿಕ್ಕೂ ಆಗದೆ ವ್ಯಥೆ ಪಡ್ತಾ, ಆದರೆ ಅಲ್ಲಿಂದ ಹೊರಟು ಹೋಗಲಿಕ್ಕೂ ಆಗದೆ ದುಃಖಿಸ್ತಾ, ಬಾಯಿಗೆ ಬಟ್ಟೆಯನ್ನು ಅಡ್ಡ ಇಟ್ಟುಕೊಂಡು ಒಳಗಿಂದೊಳಗನೆ ತುಂಬ ಹಲ್ಲು ಕಚ್ಚಿ ದುಃಖ ಪಡ್ತಾಳೆ, ಅತ್ತು ಬಿಡ್ತಾಳೆ. ಕಣ್ಣಿನ ನೀರು ಆವರಿಸಿದ್ದ ಬಟ್ಟೆಯನ್ನೇ ಒದ್ದೆ ಮಾಡುತ್ತೆ ಹೊರತು ಹೊರಕ್ಕೆ ಅದನ್ನು ಚೆಲ್ಲಲಿಲ್ಲವಳು. ಇದನ್ನು ನೋಡಿ ಅಲಂ ವ್ರೀಡೇನ ವೈದೇಹಿ ಧರ್ಮಲೋಪಕೃತೇನ ಚ ಆರ್ಷೋಯಂ ದೇವ ನಿಶ್ಯಂದಃ ಯಸ್ತ್ವಾಂ ಇಹ ಅಭಿಗಮಿಷ್ಯತಿ. ನಾಚಿಕೆ ಪಡಬೇಡ. ಅಳ್ತಾ ಇರುವ ಒಂದು ಹೆಣ್ಣಿನ ನೋವನ್ನು ಅರ್ಥೈಸಿಕೊಳ್ಳಲಿಕ್ಕಾಗದ ಮೂರ್ಖನಂತೆ ಮಾತಾಡುವ ರಾವಣ ಆಗಲೂ ನಿನಗೆ ಮುಖ ಅಡ್ಡ ಇಟ್ಟುಕೊಂಡು ಒಳಗಿನಿಂದ ಆಸೆ ಇಟ್ಟುಕೊಂಡು ಹೀಗೇನು ಮಾತಾಡ್ತಾ ಇದ್ದಿ? ನಾಚಿಕೆ ಪಡಬೇಡ ನೀನು. ಇದು ಧರ್ಮಲೋಪ ಆಯಿತು. ಅಯ್ಯೋ, ನನ್ನ ಗಂಡನ ಕೈಯನ್ನು ಅರ್ಧದಲ್ಲಿ ಬಿಟ್ಟು ಲಜ್ಜೆಗೆಟ್ಟ ಹೆಣ್ಣು ಅಂತ ನನ್ನನ್ನು ಅಪಮಾನದಿಂದ ಕಾಣ್ತಾರೆ, ಇನ್ನು ಮುಂದೆ ನನಗೆ ಮರ್ಯಾದೆ ಇಲ್ಲ ಅಂತಾಗುತ್ತೆ, ಧರ್ಮವನ್ನೇ ಕಳೆದುಕೊಂಡಂತಾಯಿತು, ಪಾತಿವ್ರತ್ಯದ ಧರ್ಮದಿಂದ ನಾನು ಚ್ಯುತಳಾದೆ. ಈ ಎಲ್ಲ ಭ್ರಮೆಗಳು ನಿನಗೆ ಬೇಡ. ಯಾಕೆಂದರೆ ಇದು ಆರ್ಷೋಯಂ ಅವನಿಗೆ ಬೇಕಾದಾಗ ವೇದಗಳ ಮಾತನ್ನು ತಿರುಗಿಸಿ ಹೇಳ್ತಾನಿತ್ತ. ಆರ್ಷೋಯಂ ಇದು ಋಷಿಗಳ ಪರಂಪರೆಯಿಂದ ಬಂದದ್ದು. ಹಿಂದೆಯೂ ಇಂಥ ಅನೇಕ ಅಂದರೆ ಶಕ್ತಿವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುವುದೇನು ತಪ್ಪಲ್ಲ. ಆದ್ದರಿಂದಾಗಿ ಆರ್ಷೋಯಂ ದೇವ ನಿಶ್ಯಂದಃ, ನಮ್ಮನ್ನು ದೈವವೇ ಒಟ್ಟು ಮಾಡಿದ್ದು ಹೊರತು ಇಲ್ಲಿ ದೈವದ ಮುಂದೆ ಉಳಿದ ಲೋಕ ಧರ್ಮಗಳನ್ನೆಲ್ಲ ನಾವೇನು ಲೆಕ್ಕಕ್ಕೆ ಹಿಡಿಯುವುದು? ಆದ್ದರಿಂದ ನನ್ನಂತಹ ಸಾಮ್ರಾಜ್ಯ ರಾಜರಾಜೇಶ್ವರನಿರುವಾಗ ಲಕ್ಷ್ಮಿಯಾಗಿ ನೀನು ನನ್ನ ಜೊತೆಗಿರುವುದಕ್ಕೆ ಏನು ತಪ್ಪು? ಏನೂ ತಪ್ಪಿಲ್ಲ. ಅದರಿಂದಾಗಿ ನನ್ನನ್ನು ನೀನು ಸೇರ್ತಿ ಅಂತ ಅನ್ನೋದು ನಿನ್ನ ನಾಚಿಕೆ ಕೆಡುವುದಕ್ಕೆ ಏನೂ ಕಾರಣ ಇಲ್ಲ. ಅದು ನಿನ್ನ ಧರ್ಮ ಲೋಪ ಆಯಿತು ಅಂತ ಬೆದರಬೇಕಾದಿಲ್ಲ. ಇಮಾ ಶೂನ್ಯ ಮಮ ಮಯಾ ವಾಚ ಶುಷ್ಯಮಾಣೇನ ಭಾಷಿತಾ ನ ಚಾಪಿ ರಾವಣ ಕಾಂಚಿನ್ ಮೂರ್ಧ್ನಾ ಸ್ತ್ರೀಂ ಪ್ರಣಮೇತಃ. ಒಂದು ನೆನಪಿಟ್ಟುಕೋ, ಇಂದಿನವರೆಗೆ ಈ ರಾವಣ ಯಾವ ಹೆಣ್ಣ ಮಗಳ ಹತ್ತಿರವೂ ಕೂಡ ಇಷ್ಟೊಂದು ಕಾಡಿ ಬೇಡಿ ಮಾತನಾಡಿ ತಲೆಯನ್ನು ತಗ್ಗಿಸಿ ನೀನೇ ನನಗೆ ಬೇಕು ಅಂತ ಬೇಡಿದ್ದಿಲ್ಲ, ನೀನೇ ನನಗೆ ಬೇಕು ಅಂತ ಹಾತೊರೆದದ್ದಿಲ್ಲ. ಆದರೆ ಕಾಂಚಿಸ್ಮೂರ್ಧ್ನಾ ಸ್ತ್ರೀಂ ಪ್ರಣಮೇತಃ, ನಾನು ನಿನ್ನನ್ನು ಅಷ್ಟು ಎತ್ತರದಲ್ಲಿ ಇಟ್ಟು ನೋಡ್ತೇನೆ ಅಂತ ನನ್ನ ಸಮಕ್ಕೆ ಬಂದು ನೀನು ನನ್ನ ಎಲ್ಲ ವೈಭೋಗಗಳನ್ನು ಅಷ್ಟೇ ಹಕ್ಕುದಾರಳಾಗಿ ನೀನು ಅನುಭವಿಸ್ಬೋದು ಅಂತ ಬೇರೆ ಯಾವ ಹೆಣ್ಣಿಗೂ ಇಲ್ಲಿ ತನಕ ನಾನು ಹೇಳಲಿಲ್ಲ. ಎಲ್ಲ ಹೆಣ್ಣುಗಳಿಗೂ ಹೀಗೆ ಹೇಳಿರ್ತಾನೆ. ಇದು ಅವನ ಸದಾ ಇಂಥದ್ದೇ ಮಾತಾಡುವಂಥದ್ದು. ಆದ್ದರಿಂದ ಅವಳು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಮೈಥಿಲಿ ಒಂದು ಸರ್ತಿ ಯಾವುದೋ ಒಂದು ಅತ್ಯಂತ ಬಿರುಸಾದ ಬಿರುಗಾಳಿ ಬಂದು ಎಲ್ಲ ಗಿಡ ಮರಗಳನ್ನು ಅಲ್ಲಾಡಿಸಿ ನಡುಗಿಸಿ ಹೋದ ಹಾಗೆ ಅವನು ಹೋಗುವುದನ್ನು ಕಾಯ್ತಾ ಸುಮ್ಮನಿದ್ದು ಬಿಡ್ತಾಳೆ. ಕೃತಾಂತ ವರ್ಷಮಾಪನ್ನ ಮಯೇಯಂ ಇತಿ ಮನ್ಯತೆ, ನಾನು ಮೃತ್ಯುವಿನ ವಶವಾಗಿ ಬಿಟ್ಟಿದ್ದೇನೆ. ಇಲ್ಲಿ ಏನು ಮಾತಾಡಿದರೂ ಅದು ಅವನ ರೇಜಿಗೆಯ ಮಾತನ್ನೇ ಮತ್ತೆ ಕೇಳಬೇಕಾಗುತ್ತೆ ಅಂತ ಭಾವಿಸಿ ಸುಮ್ಮನಾಗಿ ಸ್ವಲ್ಪ ಹೊತ್ತು ಸಾ ತಥೋಕ್ತಾ ತು ವೈದೇಹಿ ನಿರ್ಭಯಾ ಶೋಕಕರ್ಷಿತ ತೃಣಮಂತರತಃ ಕೃತ್ವಾ ರಾವಣಂ ಪ್ರತ್ಯಭಾಷತ. ಆದರೂ ಸ್ವಲ್ಪ ಹೊತ್ತಾದ ಬಳಿಕ ಅವನು ಮತ್ತೂ ಏನೇನೋ ತನ್ನನ್ನು ಹೊಗಳಿಕೊಂಡು ನನ್ನಂಥ ವೀರ ಯಾರಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ದಾಗ ಸ್ವಲ್ಪ ದುಃಖದಿಂದ ಸಿಟ್ಟಿನ ಜೊತೆಗೆ ಭಯ ಹೊರಟೋಗಿ ಹೇಗೂ ಇವನ ಕೈಯಲ್ಲಿ ಪ್ರಾಣ ಬಿಡುವುದೇ ಇದೆ, ನನ್ನ ಮನಸ್ಸಿನಲ್ಲಿದ್ದ ಎಲ್ಲವನ್ನೂ ಇವನಿಗೆ ಹೇಳಿಯೇ ಅವನ ಎದೆಗೆ ಚುಚ್ಚಬೇಕು ಅಂತ ಭಾವಿಸಿ ತೃಣಂ ಅಂತರತಃ ಕೃತ್ವ, ಅಲ್ಲೇ ಒಂದು ಹುಲ್ಲು ತಗೊಳ್ತಾಳೆ, ಹುಲ್ಲನ್ನು ಅಡ್ಡೆ ಇಟ್ಟು ಹುಲ್ಲಿನ ಜೊತೆಗೆ ಮಾತಾಡ್ತಾಳೆ. ಬಹಳ ಅರ್ಥ. ನೀನೊಂದು ಹುಲ್ಲಿದ್ದ ಹಾಗೆ ಅಂತ ಹೇಳಿದ ಹಾಗೆ ಪರ ಪುರುಷನನ್ನು ನೇರ ನೋಡಿ ಮಾತನಾಡುವುದಿಲ್ಲ ಅನ್ನೋದೊಂದು, ಅಂದರೆ ಪರಪುರುಷರನ್ನು ನೋಡುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಈ ರೀತಿಯಾದ ಲಜ್ಜೆಗೆಟ್ಟ ಮಾತನಾಡುವ ವ್ಯಕ್ತಿಯ ಜೊತೆಗಂತೂ, ಯಾಕೆಂದರೆ ಲಕ್ಷ್ಮಣನನ್ನು ನೋಡಿ ಮಾತಾಡಿಸಿದ್ದಾಳೆ,
ದಶರಥನನ್ನು ಮಾತಾಡಿಸಿದ್ದಾಳೆ. ಪರಪುರುಷ ಅಂತಂದಾಗ ಈ ರೀತಿ ಕೆಟ್ಟ ಮನಸ್ಸಿನ ಒಬ್ಬ ದುಷ್ಟ ತನ್ನ ದೇಹವನ್ನೇ ಬಯಸಿ ಬಂದವನಲ್ಲಿ ಕಣ್ಣು ಕೊಟ್ಟು ಮಾತಾಡಿದರೆ ಅವನು ಅದನ್ನು ಮತ್ತಷ್ಟು ನನಗೆ ಇದು ಒಪ್ಪಿಗೆಯ ಸೂಚನೆ ಅಂತ ಭಾವಿಸಿ ಅವನು ತಪ್ಪು ಹೆಜ್ಜೆ ಇಡುವ ಅವಕಾಶ ಇದೆ. ಆದ್ದರಿಂದಾಗಿ ಸಾಮಾನ್ಯ ಅಂತಹ ಮಾತುಕತೆಗಳಿಗೆ ಅವಕಾಶ ಕೊಡದಂತೆ ಹದಿಬದೆಯರು ತಮ್ಮ ಕಣ್ಣನ್ನು ಇಳಿಸಿ ಮಾತಾಡುತ್ತಾರೆ ಅನ್ನುವ ಹಾಗೆ ಸೀತೆಯೂ ಕೂಡ ತಕ್ಷಣವೇ ಅಲ್ಲೇ ಇದ್ದ ಹುಲ್ಲೊಂದನ್ನು ಎತ್ತಿಕೊಂಡು ಅದನ್ನು ಅಂತರತಃ ಕೃತ್ವ ಮಧ್ಯದಲ್ಲಿ ಇರಿಸಿ ರಾವಣಂ ಪ್ರತ್ಯಭಾಷತ, ಅದನ್ನೇ ರಾವಣ ಅಂತಂದುಕೊಂಡು ನೀನೊಂದು ತೃಣಕ್ಕೆ ಸಮಾನ ಅನ್ನುವ ಹಾಗೆ ನಮ್ಮಲ್ಲೂ ಕೆಲವೊಂದು ಸರ್ತಿ ನೀನೊಂದು ಹುಲ್ಲು ಕಡ್ಡಿ ಏನು ಲೆಕ್ಕ ಅಂತ ಮಾತಾಡುವುದು ಈ ರಾಮಾಯಣದ ಪ್ರಭಾವದಿಂದಲೇ ನಾವು ಅಂಥ ಮಾತುಗಳನ್ನು ಉಪಯೋಗಿಸುವುದು. ಹುಲ್ಲಿನಂತೆ ನೀನು, ನನಗೆ ಯಾವ ಲೆಕ್ಕಕ್ಕೆ ಅಲ್ಲ ನೀನು ಅಂತ ಹೇಳುವ ಹಾಗೆ ಅವಳು ಉತ್ತರ ಕೊಡ್ತಾ ದಶರಥ ಅನ್ನುವಂತಹ ರಾಜನ ಧರ್ಮದ ದೊಡ್ಡ ಅಡಿಪಾಯಕ್ಕೆ ರಾಮಚಂದ್ರ ಸೇತುವೆಯನ್ನೇ ಕಟ್ಟಿದವನು, ಅಸಾಧಾರಣ ವ್ಯಕ್ತಿ. ನೀನು ಮಾತನಾಡಿದ ಹಾಗೆ ಅಲ್ಪಮಾನವ, ಅಲ್ಪ ತೇಜಸ್ಕ, ಏನೂ ಶಕ್ತಿ ಇಲ್ಲದವನು, ತಂದೆಯಿಂದ ಹೊರಗೆ ಹಾಕಲ್ಪಟ್ಟವನು, ಅವನಿಗೆ ಕಾಡಿನಲ್ಲಿ ಯಾರೂ ಸಹಕಾರಿಗಳೇ ಇಲ್ಲ, ಇಂತಹ ನಿರ್ವೀರ್ಯನಾದಂತಹ ನಾರುಮಡಿಯನ್ನುಟ್ಟುಕೊಂಡು ಕಾಡಿನಲ್ಲಿ ಬರೀ ನೀರು ಹಣ್ಣು ತಿಂದುಕೊಂಡು ಬದುಕುವವನ ಕೈಯಲ್ಲಿ ಏನು ತೋಳಿನಲ್ಲಿ ಬಲವಿದೆ, ನಿನ್ನನ್ನು ರಕ್ಷಿಸಲಿಕ್ಕೆ ಅಲ್ಲಿಂದ ಇಲ್ಲಿಯ ತನಕ ಬರಲಿಕ್ಕೆ ಏನು ಕಸುವಿದೆ ಅವನ ಹತ್ರ ಅಂತೆಲ್ಲ ಪ್ರಶ್ನೆ ಮಾಡಿದ್ಯಲ್ವ. ಅಷ್ಟು ಸುಲಭದಲ್ಲಿ ನನ್ನ ರಾಮೋ ನಾಮ ಸಧರ್ಮಾತ್ಮ ತ್ರಿಷು ಲೋಕೇಶು ವಿಶ್ರುತ ದೀರ್ಘಬಾಹುರು ವಿಶಾಲಾಕ್ಷೋ ದೈವತಂ ಹಿಪತಿರ್ಮಮ. ನನ್ನ ಬದುಕಿಗೆ ಅವನೇ ದೈವ, ಅವನನ್ನು ಹೊರತಾದ ಮತ್ತಾವ ಶಕ್ತಿಯನ್ನು ಕೂಡ ನನ್ನ ಹತ್ತಿರಕ್ಕೆ ಸುಳಿಲಿಕ್ಕೂ ಬಿಡಲ್ಲ. ಅವನು ಯೋಚನೆ ಮಾಡಿದರೂ ಅದಕ್ಕೆ ದಕ್ಕುವಂಥ ಸಂಗತಿ ನಾನಲ್ಲ. ಅತ್ಯಂತ ಉದ್ದನೆಯ ತೋಳಿನಿಂದ ಕೂಡಿಕೊಂಡ ಅಗಲವಾದ ಕಣ್ಣಿನಿಂದ ಲಕ್ಷಣವೇ ಹೇಳ್ತಾ ಇದೆ ಅವನು ಪರಮ ಪರಾಕ್ರಮಿ ಅಂತ. ಈ ವರ್ಣನೆಗಳು ಸಾಮಾನ್ಯವಾಗಿ ದೀರ್ಘಬಾಹು ಅಂದ ತಕ್ಷಣ ನಾವು ಅಂದುಕೊಳ್ಳೋದು ಅವನ ತೋಳು ಉದ್ದ ಇತ್ತು, ನೋಡ್ಲಿಕ್ಕೆ ಚಂದ ಇದ್ದ ಅಂತ. ದೇವತೆಗಳ ಲಕ್ಷಣಗಳನ್ನು ಹೇಳುವಾಗ ಅಥವಾ ರಾಜರ ಲಕ್ಷಣಗಳನ್ನು ಈ ರೀತಿ ಹೇಳುವಾಗ ಇದು ಕೇವಲ ಅವರ ದೇಹದ ಲಕ್ಷಣ ಮಾತ್ರ ಹೇಳಿದ್ರೆ ಅವರ ಅತ್ಯಂತ ಪರಾಕ್ರಮವನ್ನು, ಅದರಂತೆ ಇನ್ನು ದೇವರ ಉಪಾಸನೆಯ ವಿಷಯದಲ್ಲಿ ಅವರಿಗಿರುವಂತಹ ನೈಷ್ಠಿಕ ಧರ್ಮವನ್ನು ಅದು ಹೇಳ್ತಾ ಹೋಗುತ್ತೆ. ಜ್ಞಾನದ, ಗುಣದ, ಭಕ್ತಿಯ ಹೆಚ್ಚಳವನ್ನು ಅವರ ದೇಹದ ಲಕ್ಷಣಗಳ ಹೆಚ್ಚಳಿಕೆಯಿಂದ ತಿಳಿಬೇಕು ಅನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳನ್ನು ವರ್ಣಿಸುವುದಾಗಲಿ, ಗಂಡಸರನ್ನು ಅಥವಾ ರಾಜರನ್ನು, ಋಷಿಗಳನ್ನು ವರ್ಣಿಸುವುದಾಗಲಿ ಅಲ್ಲಿ ಬಂದ ವರ್ಣನೆಯಲ್ಲಿರುವ ಹೆಚ್ಚುಗಾರಿಕೆ ಅಂತ ಅನ್ನೋದು. ಕೆಲವೊಮ್ಮೆ ಕಾವ್ಯದ ದೃಷ್ಟಿಯಿಂದ ಕೆಲವು ಪ್ರಸಂಗದಲ್ಲಿ ಅವಳು ಕಂಡದ್ದು ಹಾಗೆ ಅಂತ ಹೇಳುವುದಿರುತ್ತೆ. ಆದರೆ ಇಲ್ಲಿ ಸಹಜವಾಗಿ ಸೀತೆ ರಾಮನನ್ನು ವರ್ಣಿಸ್ತಾ ಇದ್ದಾಳೆ ಅಂದರೆ ಇದೊಂದು ಶ್ರುತಿಗೀತೆ ಇದ್ದ ಹಾಗೆ. ಶ್ರುತ್ಯಭಿಮಾನಿ ನೆನೆಸಿದಂತಹ ಸಹಜವಾಗಿ ಸೀತೆ ಅಲ್ಲಿ ಒಂದು ಅಂಶದಲ್ಲಿ ನೆಲೆಸಿಯೇ ಸೀತೆಯನ್ನು ಆ ಶರೀರ ಹೊತ್ತುಕೊಂಡು ಬಂದದ್ದು ಅಂದರೆ ಅದು ರಾವಣನಿಗೆ ಗೊತ್ತಿಲ್ಲವಾದರೂ ಕೂಡ ಇಂದ್ರ ಆ ಗೊಂಬೆಯ ರೂಪದಲ್ಲಿ ಇದ್ದವನು ಸೀತೆಯ ಒಂದು ಅಂಶವನ್ನು ಹೊತ್ತುಕೊಂಡೇ ಮಾತಾಡ್ತಾ ಇದ್ದಾನೆ. ಅದರಿಂದಾಗಿ ರಾಮನ ಬಗ್ಗೆ ಅನೇಕ ಅಪರೂಪದ ಸಂಗತಿಗಳನ್ನು ಅವಳು ಪ್ರಸ್ತಾವಗೊಳಿಸ್ತಾ ಹೇಳ್ತಾಳೆ. ಇಕ್ಷ್ವಾಕುವಿನ ವಂಶದಲ್ಲಿ ಬಂದ ಸಿಂಹಸ್ಕಂದ, ಮಹಾದ್ಯುತಿ, ಲಕ್ಷ್ಮಣ ಅನ್ನುವಂತಹ ತಮ್ಮನೊಂದಿಗೆ ಕೂಡಿಕೊಂಡ ರಾಮಚಂದ್ರ ನಿನ್ನ ಪ್ರಾಣವನ್ನು ಅಪಹರಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಪ್ರತ್ಯಕ್ಷಂ ಯದ್ಯಹಂ ತಸ್ಯ ತ್ವಯಾಸ್ಯಾಂ ಧರ್ಷಿತಾ ಬಲಾತ್ ಶಯಿತಾ ತ್ವಂ ಹತಃ ಸಂಖ್ಯೆ ಜನಸ್ಥಾನೇ ಯಥಾ ಖರಃ. ಇದು ಒಂದು ಮಾತು ಸಾಕು. ಒಬ್ಬ ಬುದ್ಧಿ ಇದ್ದವನು ಅಥವಾ ನಾಚಿಕೆ, ಮಾನ, ಮರ್ಯಾದೆ ಅಂತ ನಾವು ಏನೆಲ್ಲ ಹೇಳ್ತೀವೋ ಅದೆಲ್ಲ ಇದ್ದವನಾಗಿದ್ದರೆ ಮುಂದೆ ತಕ್ಷಣವೇ ಇದಕ್ಕೆ ಉತ್ತರ ಕೊಡಲಿಕ್ಕಾಗದೆ ಸುಮ್ಮನಿದ್ದು ಬಿಡಬೇಕಿತ್ತು. ಎಷ್ಟು ಚಂದ ಹೇಳ್ತಾಳೆ ಅಂದರೆ ಅವನ ಇಲ್ಲಿಯ ತನಕದ ಎಲ್ಲ ಮಾತುಗಳಿಗೂ ಒಂದೇ ಉತ್ತರ. ಸಾಮಾನ್ಯ ಚೆನ್ನಾಗಿ ಮಾತು ಬಲ್ಲವರಲ್ಲಿ ಇಂತಹ ಗುಣಗಳನ್ನು ನಾವು ನೋಡ್ತೇವೆ. ಆಚಾರ್ಯರು ವಾಕ್ಯೇನೈಕೇನ ಆಕ್ಷಿಪದ್ ಹರ್ಷತೀರ್ಥ ಅಂತ ಎಲ್ಲ ಅನೇಕ ಥರದ ಗೊಂದಲ ಮೂಡಿಸಿದ ಮಾತುಗಳಿಗೆ ಒಂದೇ ಮಾತಿನಿಂದ ಅದರ ಬೇರನ್ನೇ ತೆಗೆದು ಹಾಕಿದಾಗ ಇಡೀ ಮರವೇ ಬಾಡಿ ಹೋಗುವ ಹಾಗೆ ಹೇಳಿದ ಸಂಗತಿಯಂತೆ ಸೀತೆ ಒಂದೇ ಮಾತು ಹೇಳುತ್ತಾಳೆ. ಇಷ್ಟೆಲ್ಲ ಕೊಚ್ಚಿಕೊಳ್ಳುವನು ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಥವಾ ಮನುಷ್ಯರು, ನಾಗಗಳು ಅಥವಾ ಯಾರಾದರೂ ಕೂಡ ಇಲ್ಲಿ ನನ್ನ ಶಕ್ತಿಗೆ ಸಮರೇ ಇಲ್ಲ, ನನ್ನ ವೀರ್ಯ ಸಮರಾದ ಮತ್ತೊಬ್ಬ ವ್ಯಕ್ತಿಯನ್ನು ನೀನು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಎಲ್ಲಿ ಹುಡುಕಿದರೂ ಕಾಣ ಸಿಗುವುದಿಲ್ಲ. ಅಲ್ಲಪ್ಪ, ಇಷ್ಟೆಲ್ಲ ಹೆಗ್ಗಳಿಕೆಯನ್ನಿದ್ದವನು ಅಡಗಿ ನಿಂತು ಮರೆಮಾಚಿ ರಾಮನನ್ನು ಎದುರುಗೊಳ್ಳದೆ ಇನ್ನೇನೋ ಉಪಾಯವನ್ನು ಹೂಡಿ ರಾಮನನ್ನು ಅತ್ತ ಹೋಗುವಂತೆ ಮಾಡಿ, ಮತ್ತೊಂದು ಉಪಾಯವನ್ನು ಹೂಡಿ ಲಕ್ಷ್ಮಣನನ್ನು ಆ ಆಶ್ರಮದಿಂದ ದೂರಕ್ಕೆ ಕಳುಹಿಸಿ ಒಬ್ಬನೇ ಹೇಳಿ ಪುಕ್ಕನಂತೆ ಬಂದು
ಹೊತ್ತುಕೊಂಡು ಬಂದಿಯಲ್ವಾ, ಇದು ನಿನ್ನ ವೀರ್ಯ, ಶೌರ್ಯ, ಪರಾಕ್ರಮ ಅಂತ ದೊಡ್ಡ ದೊಡ್ಡ ಶಬ್ದಗಳಿಗೆ ಹಾಕಿದ್ದಕ್ಕೆ ತೂಗದ ಭಾರವೇ ಇಲ್ಲದ ಮಾತುಗಳನ್ನು ಹೊತ್ತು ನಿಂತು ಈಗ ನನ್ನೆದುರುಗಡೆ ನಿನ್ನನ್ನು ನೀನು ಕೊಚ್ಚಿಕೊಳ್ತಾ ಇದ್ದಿ, ಹೆಗ್ಗಳಿಕೆ ಅಂತ ಹೇಳಿಕೊಳ್ತಾ ಇದ್ದಿ. ಅಕಸ್ಮಾತ್ ಪ್ರತ್ಯಕ್ಷಂ ಯದ್ಯಹಂ ತಸ್ಯ, ಒಂದು ವೇಳೆ ನೀನು ಪ್ರತ್ಯಕ್ಷದಲ್ಲಿ ನಿಂತು ರಾಮನ ಎದುರುಗಡೆನೆ ಸೀತೆಯ ಮೇಲೆ ಕೈ ಹಾಕಿದ್ದಿದ್ರೆ ಶಯಿತಾ ತುಂ ಹತಃ ಸಂಖ್ಯೆ, ನೀನು ಇಷ್ಟೊತ್ತಿಗೂ ಯಾವ ನೆಲದಲ್ಲಿ ನಿಂತು ಸೀತೆಯನ್ನು ನಾನು ಅಪಹರಿಸ್ತೇನೆ ಅಂತ ಮಾತಾಡಿದ್ಯೋ ಅದೇ ನೀನು ಹೆಜ್ಜೆ ಇಟ್ಟ ಜಾಗದಲ್ಲಿ ಹೆಣವಾಗಿರ್ತಿದ್ದಿ. ನೀನು ಇಲ್ಲಿ ತನಕ ಬಂದು ಆರ್ಭಟ, ಕೂಗಾಟ, ದಾರಿಯೆಲ್ಲ ಹೋರಾಟ, ಓಲಾಟ ಇದು ಯಾವುದೂ ಇರ್ತಿರಲಿಲ್ಲ. ಹೇಗೆ ನಿನಗೊಂದು ಉದಾಹರಣೆ ಕೊಡಲ, ಯಥಾ ಜನಸ್ಥಾನೇ ಖರ ಬಂದು ಏನು ಸಾಮಾನ್ಯನಲ್ಲ ಅಂತ ಅನ್ನೋದು ನೀನೇ ಹೇಳಿಕೊಂಡ ಸಂಗತಿ, ನಾನೇನು ಹೇಳ್ತಾ ಇರೋದಲ್ಲ. ಆ ಖರ ಎಂಥ ಶಕ್ತಿವಂತ ಸಾಮರ್ಥ್ಯ ಇದ್ದವ, 14,000 ದೊಡ್ಡ ಬಲಾಢ್ಯರೆನಿಸಿದಂತಹ ರಕ್ಕಸರನ್ನು ಹೊತ್ತು ತಂದು ಏಕಾಕಿಯಾದ ರಾಮನ ಮುಂದೆ ಹೆಣವಾಗಿ ಬಿದ್ದ. ನೀನು ಒಬ್ಬ ಬಂದಿದ್ದು ಯಾವ ಲೆಕ್ಕಕ್ಕಿರ್ತಿತ್ತು? ನೀನು ಇಷ್ಟೊತ್ತಿಗೆ ಹೆಣವಾಗಿರ್ತಿದ್ದಿ. ಮೋಸದ ಶೌರ್ಯ ಪ್ರತಾಪಗಳನ್ನು ತೋರಿ ಈಗ ನಿನ್ನನ್ನು ನೀನು ಹೆಚ್ಚಿನವನು, ದೊಡ್ಡವನು, ತೃಣ ತೋರಿಸಿ ಮಾತಾಡ್ತಾ ಇರೋದು ನೀನು ತೃಣಕ್ಕೆ ಸಮಾನ ಅನ್ನೋದನ್ನು ಮತ್ತೆ ಮತ್ತೆ ಹೇಳಿದ ಹಾಗೆ. ಇಲ್ಲಾಂದರೆ ನೀನು ಹೆಣ ಆಗಿರ್ತಿದ್ದಿ ಅಂತ, ನಿನಗೆ ಬದುಕಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ. ಏತೆ ರಾಕ್ಷಸ ಪ್ರೋಕ್ತಾ ಘೋರರೂಪ ಮಹಾಬಲಾ ರಾಘವೇ ನಿರ್ವಿಷಾ ಸರ್ವೇ ಸುಪರ್ಣೇ ಪನ್ನಗ ಯಥಾ. ಅಲ್ಲಲ್ಲ, ನೀನೇನೋ ಹೇಳಿದ್ಯಲ್ವಾ 32 ಕೋಟಿ ರಥಾಧಿಪರು, ರಥಯೂಥಪರೆಲ್ಲ ಇದ್ದಾರೆ ಅಂತ. ಅವರನ್ನು ಹೊತ್ಕೊಂಡು ಬಂದಿದ್ದರು. ಎಷ್ಟೇ ಬಲವಾದ ವಿಷವನ್ನು ಕಾರುವಂತಹ ಸರ್ಪಗಳ ರಾಶಿಯಾಗಿ ಬಂದಿದ್ದರು. ಗರುಡನ ಮುಂದೆ ಎಲ್ಲ ಸರ್ಪಗಳು ಹೇಗೆ ನಿರ್ವಿಷವೋ ಹಾಗೆ ರಾಮನ ಮುಂದೆ ಘೋರ ರೂಪರಾಗಿ ಬಗೆ ಬಗೆಯ ಅಸ್ತ್ರಶಸ್ತ್ರಗಳನ್ನೆಲ್ಲ ಪ್ರಯೋಗಿಸಿ ರಾಮನನ್ನು ಆ ಕೂಡಲೇ ನೆಲ ಮುಕ್ಕಿಸ್ತೇವೆ ಅಂತನ್ನುವಂತೆ ಮಾತಾಡಿದವರೆಲ್ಲರೂ ಕೂಡ ರಾಮನ ಬಾಣದ ಪೆಟ್ಟಿಗೆ ಹತರಾಗಿ ಅಲ್ಲೇ ವಿಷದ ಹಲ್ಲು ಕಿತ್ತ ಸರ್ಪಗಳಂತೆ ಎಲ್ಲ ಅಲ್ಲೇ ಮಲಗಿಬಿಡುತ್ತಿದ್ದರು. ನೀನು ಎಲ್ಲ ಹೊಗಳಿಕೊಳ್ಳುವುದು ನಿನಗೆ ಮಾತ್ರ ಚೆಂದ ಆಗುತ್ತೆ. ನನಗೆ ರಾಮನ ಬಲ ಗೊತ್ತು, ನಾನು ಕಣ್ಣಾರೆ ಕಂಡಿದ್ದೇನೆ. ನಿನ್ನ ಬೆಂಬಲಕ್ಕೆ ನಿಂತಂಥ ಖರ, ದೂಷಣ, ತ್ರಿಶಿರರು ಹೇಗೆ ಮಣ್ಣು ಮುಕ್ಕಿದ್ದಾರೆ, ಹೇಗೆ ತಮ್ಮ ಪ್ರಾಣದ ಉಳಿಸಿಕೊಳ್ಳುವಿಕೆಗಾಗಿ ಬಗೆ ಬಗೆಯ ಒದ್ದಾಟವನ್ನು ಪಟ್ಟಿದ್ದಾರೆ ಅಂತ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನನಗದನ್ನೆಲ್ಲ ನೋಡಿದಾಗ ನಿನ್ನ ಮುಖದಲ್ಲೂ ಅಂಥದ್ದೇ ಮೃತ್ಯುವಿನ ಕಳೆ, ಮೃತ್ಯುವಿನ ಕುಣಿತ ಕಾಣಿಸ್ತಾ ಇದೆ. ಅಸುರೈರ್ವಾ ತ್ವಂ ಯದ್ಯವಧ್ಯೋಸಿ ರಾವಣ ಉತ್ಪಾದ್ಯ ಸುಮಹದ್ವೈರಂ ಜೀವನ್ಸ್ತಸ್ಯ ನ ಮೋಕ್ಷಸೆ. ಇಲ್ಲಿ ತನಕ ನೀನೊಂದು ಹೆಮ್ಮೆ ಪಡ್ತಾ ಇದ್ದೀಯಲ್ವಾ, ಅಸುರರಿಂದಾಗಲಿ ದೇವತೆಗಳಿಂದಾಗಲಿ ಗಂಧರ್ವರಿಂದಾಗಲಿ ಕಿನ್ನರರು ಹೀಗೆ ಒಂದು ದೊಡ್ಡ ಪಟ್ಟಿ ಇಟ್ಟುಕೊಂಡು ಇವರು ಯಾರಿಂದಲೂ ನಾನು ವಧ್ಯ ಅಲ್ಲ, ಸಾಯುವುದಿಲ್ಲ ಅಂತ ಭಾವಿಸಿ ನಿಂತಿದ್ಯಲ್ವಾ. ಆಯಿತು, ಆ ವರ ಹೋಯಿತು. ಯಾವಾಗ ನನ್ನ ಮೇಲೆ ಕೈ ಹಾಕಿ ನನ್ನನ್ನು ಇಲ್ಲಿಯ ತನಕ ಎಳೆದುಕೊಂಡು ಬಂದು ನಾನು ಈ ವರದಿಂದ ಯಾರನ್ನು ಬೇಕಾದರೂ ಗೆಲ್ಲಬಹುದು ಅಂತ ಹೆಮ್ಮೆ ಪಡ್ತಾ ಇದ್ಯಲ್ವಾ, ಆ ವರ ಇಲ್ಲಿಗೆ ಮುಗೀತು. ಉತ್ಪಾದ್ಯ ಚ ಸುಮಹದ್ವೈರಂ, ನೀನು ಇಲ್ಲಿ ತನಕ ಕಟ್ಟಿಕೊಂಡ ಎಲ್ಲ ಥರದ ವಿರೋಧಗಳಿಗಿಂತ ಇದು ಅತ್ಯಂತ ಕಠಿಣವಾದ ವಿರೋಧ. ಈ ವಿರೋಧ ನಿನ್ನನ್ನು ಉಳಿಸದೇ ಬಿಡುತ್ತೆ ಅಂತ ಅನ್ನೋದನ್ನು ನಿನಗೆ ಯಾವತ್ತೂ ಕೂಡ ಕನಸು ಕಾಣಬೇಡ ಅದರ ಬಗ್ಗೆ ಅಂತ ಹೀಗೆ ಹೇಳ್ತಾ ಅನೇಕ ಉದಾಹರಣೆಗಳನ್ನು ಕೊಡ್ತಾಳೆ. ಹೇಗೆ ಗಂಗೆಯ ವೇಗವಾದ ಓಘ ಹರಿವು ಬದಿಯ ದಂಡೆಯನ್ನೆಲ್ಲ ಕೊಚ್ಚಿಕೊಂಡು ಅದಕ್ಕೆ ಸಿಟ್ಟು ಬಂದರೆ ಅದು ಸುಮ್ಮನೆ ಶಾಂತವಾಗಿ ಹರಿತಾ ಇರುತ್ತೆ. ಅಕಸ್ಮಾತ್ ಅದು ಸಿಟ್ಟಿಗೆದ್ದು ಒಂದೇ ಸರ್ತಿಗೆ ತನ್ನ ವೇಗವನ್ನು ಹೆಚ್ಚಿಸಿಕೊಂಡ್ರೆ ತನ್ನ ಕೂಲದಲ್ಲಿರುವ ದಂಡೆಯಲ್ಲಿರುವ ಎಲ್ಲ ಸೊತ್ತುಗಳನ್ನು ಹೊತ್ತುಕೊಂಡು ಹೇಗೆ ಹೋಗುತ್ತೋ, ರಾಮಚಂದ್ರ ಬಂದರೆ ನಿನ್ನ ಸೇನೆ ಎಲ್ಲ ಗಂಗೆಯ ಪಾಲಾಗುವ ಮರಗಳಂತೆ ಒಂದು ಸ್ವಲ್ಪ ಹೊತ್ತು ಕೂಡ ದಡದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರವಾಹದ ಉಪಾಧಿಯಲ್ಲಿ ಸಾಗುವವನು ರಾಮಚಂದ್ರನ ಬಾಣ, ರಾಮಚಂದ್ರನ ನಡೆ. ಗತಾಯುಸ್ತ್ವಂ ಗತಶ್ರೀಕ ಗತಸತ್ವೋ ಗತೇಂದ್ರಿಯ ಲಂಕಾವೈಧವ್ಯ ಸಂಯುಕ್ತ ತ್ವತ್ಕೃತೇನ ಭವಿಷ್ಯತಿ. ಆಯಿತು, ಆಯುಷ್ಯವನ್ನು ಮುಗಿಸಿಕೊಂಡಿದ್ದಿ, ಸಂಪತ್ತನ್ನು ಕಳೆದುಕೊಂಡಿದ್ದಿ, ಬಲವನ್ನು ಪಣಕ್ಕಿಟ್ಟು ದೂರಕ್ಕೆ ಮಾಡಿದ್ದಿ, ಇಂದ್ರಿಯಗಳಂತೂ ಈಗಾಗಲೇ ನಿನ್ನ ಕೈಯಲ್ಲಿ ಲಂಪಟನಾಗಿ ಉಳಿಸಿಕೊಂಡಿಲ್ಲ. ಲಂಕೆಯೂ ಕೂಡ ವೈಧವ್ಯವನ್ನು ಹೊಂದಿದೆ, ಗಂಡನನ್ನು ಕಳೆದುಕೊಂಡ ರಾಜನಿಲ್ಲದ ರಾಜ್ಯವಾಗಿದೆ. ಇನ್ನು
ಈಗಾಗಲೇ ತ್ವತ್ಕೃತೇನ ಭವಿಷ್ಯತಿ, ಇನ್ನು ಉಳಿದಂತೆ ನಿನ್ನ ಪರಿವಾರ ಅದು ಇದು ದೊಡ್ಡ ಸೈನ್ಯ ಅಂತ ಏನು ಹೇಳ್ಕೊಂಡಿದ್ದಿ, ಅದ್ಯಾವುದು ನಿನಗೋಸ್ಕರ ಅಂತ ಇರುವುದು ಸಾಧ್ಯವೇ ಇಲ್ಲ. ಮುಗೀತು ನಿನ್ನ ಆಯುಷ್ಯ, ಇಲ್ಲಿಗೆ ಮುಗೀತು. ಇದಂ ಶರೀರಂ ನಿಸ್ಸಂಯಂ ಬಂಧವ ಖಾದಯಸ್ವವ ನೇದಂ ಶರೀರಂ ರಕ್ಷ್ಯಮ್ಮೆ ಜೀವಿತಂ ವಾಪಿ ರಾಕ್ಷಸ. ಹೆದರಿಸ್ತಾ ಇದೆಯಾ? ಆಯಿತು. ಇದಂ ಶರೀರಂ ನಿಸ್ಸಂಯಂ, ಈ ಶರೀರ ಅನ್ನೋದಕ್ಕೆ ಏನೂ ಹೆಸರಿಲ್ಲ, ಅದು ವಸ್ತು ಅಷ್ಟೇ ಒಂದು. ಆ ಶಬ್ದವನ್ನು ಹೇಳುವ ಮೂಲಕ ನೀನು ಯಾವುದನ್ನು ಪಡ್ಕೊಂಡು ಬಂದಿದೆಯೋ ಅದು ವಸ್ತುವೇ ಅಲ್ಲ ಅಂತ. ನಿಸ್ಸಂಯಂ, ನೀನು ಏನನ್ನು ಅಂದ್ಕೊಂಡು ತಂದಿದೆಯೋ ಅದು ಆ ವಸ್ತುವೇ ಅಲ್ಲ. ನೀನು ಸೀತೆ ಅಂತ ಅಂದ್ಕೊಂಡಿದ್ದಿ, ಅದಕ್ಕೆ ಸಂಜ್ಞೆ ಇಲ್ಲ, ಹೆಸರೇ ಇಲ್ಲ, ಇದೊಂದು ಗೊಂಬೆ. ನಿಸ್ಸಂಯಂ. ಆದರೂ ನಿನಗೆ ತಿನ್ನಲಿಕ್ಕೊಂದು ಇಷ್ಟು ಅಂಶ ಸಿಕ್ಕತ್ತಾ ಅಂದರೆ ಆಯಿತು, ಖಾದಯಸ್ವ, ತಿನ್ನಿಸು ಅಥವಾ ತಿಂದು ಬಿಡು. ನಿನಗೆ ಇನ್ನೇನು ಬೇರೆ ಏನು ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಬಂಧನದಲ್ಲಿಡು ಅಥವಾ ಖಾದಯಸ್ವ, ತಿಂದು ಹಾಕು. ನೇದಂ ಶರೀರಂ ರಕ್ಷ್ಯಮ್ಮೆ, ನನಗೆ ಈ ಶರೀರವನ್ನು ಉಳಿಸಿಕೊಳ್ಳಬೇಕು, ಹೇಗಾದರೂ ಮಾಡಿ ಬದುಕಬೇಕು ಅಂತನ್ನುವ ಯಾವ ಆಸೆಯೂ ಇಲ್ಲ. ಮೇ ಜೀವಿತಂ ವಾಪಿ ರಾಕ್ಷಸ, ನೀನು ಹೇಗೂ ಬದುಕುವುದಿಲ್ಲ, ಅಲ್ಲಿಯ ತನಕ ಬದುಕಲಿಕ್ಕೆ ನೀನು ಬಿಡುವುದಿಲ್ಲ ಅಂದರೆ ನಾನು ಬದುಕಬೇಕು ಅಂತ ಆಸೆನೂ ಪಡುವುದಿಲ್ಲ. ಅದರಿಂದಾಗಿ ನಿನ್ನ ಮನಸ್ಸಿಗೆ ಬಯಸಿದಂತೆ ಮಾಡು. ಇಷ್ಟು ಹೇಳುವಾಗ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಾನು ಇಷ್ಟೆಲ್ಲ ರೀತಿಯಿಂದ ಹೇಳಿದಾಗಲೂ ಯಾವುದಕ್ಕೂ ಇವಳು ಪ್ರತ್ಯುತ್ತರವನ್ನು ಇಷ್ಟು ಖಾರವಾಗಿ ಕೊಡ್ತಾ ಇದ್ದಾಳಲ್ಲ. ಯಾಕೆಂದರೆ ಈ ಮಾತು, ನಿನ್ನ ವೀರ್ಯ ಸಾಮರ್ಥ್ಯ ಎಲ್ಲವೂ ಕೂಡ ಕೇವಲ ಅದೊಂದು ತೋರ್ಪಟಿಕೆಯದ್ದ ಹೊರತು ರಾಮನೆದುರುಗಡೆ ನಿಸ್ಸತ್ವ, ಅಲ್ಲಿ ಏನು ಬಲವೇ ಇಲ್ಲ, ಅದು ನಪುಂಸಕತೆಯ ಪ್ರತೀಕ ಅನ್ನುವ ಹಾಗೆ ಅವಳು ಮಾತಾಡಿದ್ದು ನೋಡಿ ಅವನಿಗೆ ಕೋಪ ಬಂತು. ಬಹಳ ಬಾರಿ ಬಹಳ ರೀತಿಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ, ಅನೇಕ ಮಾತುಗಳು ಬರ್ತವೆ. ಆದರೂ ಅದಕ್ಕೆ ಯಾವುದಕ್ಕೂ ಅವಳು ತಲೆ ಕೆಡಿಸಿಕೊಳ್ಳದ ಇದ್ದಾಗ ಕೋಪಗೊಂಡು ಅತ್ಯಂತ ಕಠಿಣವಾದ ಭಯ ಸಂದರ್ಶನಂ ವಚಃ, ಭಯವನ್ನು ಹುಟ್ಟಿಸುವ ರೇಗಾಟದ ಮಾತುಗಳನ್ನು ಆಡುತ್ತಾ, ಶೃಣು ಮೈಥಿಲಿ ಮದ್ವಾಕ್ಯಂ ಮಾಸಾನ್ ದ್ವಾದಶ ಭಾಮಿನಿ ಕಾಲೇನಾನೇನ ನಾಭ್ಯೇಷಿ ಯದಿ ಮಾಂ ಚಾರುಹಾಸಿನಿ ತತಸ್ತ್ವಾಂ ಪ್ರಾತರಾಶಾರ್ಥಂ ಸೂದಾಂ ಛೇತ್ಸ್ಯಂತಿ ಲೇಷಶಃ. ಅವನು ಹೇಳ್ತಾನೆ, ಮೈಥಿಲಿ ಮದ್ವಾಕ್ಯಂ, ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೋ. ಶೃಣು, ಈ ಮಾತನ್ನು ಕೇಳಿಸಿಕೊಂಡು ನಿನಗೆ ಬದಲಾಗಲಿಕ್ಕೆ ಮಾಸಾನ್ ದ್ವಾದಶ, 12 ತಿಂಗಳುಗಳ ಅವಕಾಶವನ್ನು ಕೊಡ್ತೇನೆ. ಕಾಲೇನ ಅನೇನ ಅಭ್ಯೇಷಿ, ಒಂದು ವೇಳೆ ನೀನು ಈ ಕಾಲದೊಳಗೆ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನತ್ತ ತಿರುಗದೆ ಹೋದಿ ಅಂತಾದರೆ, ಎಲೈ ಚಾರುಹಾಸಿನಿ, ನೀನು ದುಃಖಪಟ್ಟು ಹತ್ತು ಅಥವಾ ಸಿಟ್ಟು ಮಾಡಿಕೊಂಡ್ರೂ ನಿನ್ನಲ್ಲಿರುವ ಮುಖದ ಸೌಂದರ್ಯ ಅಂತೂ ಕಮ್ಮಿ ಆಗುವುದಿಲ್ಲ. ನಾನು ಆಗಲೂ ನೀನು ಇಷ್ಟೆಲ್ಲ ಕೋಪಿ ಮಾಡಿಕೊಂಡ್ರೂ ನಿನ್ನ ಮೇಲೆ ನನಗೆ ಕೋಪ ಇಲ್ಲ. ಚಾರುಹಾಸಿನಿ, ಓ ನಗೆ ಮೊಗದವಳೆ. ಕೇಳಲಿಲ್ಲ ಅಂದರೆ ಮಾತ್ರ ತತಸ್ತ್ವಾಂ ಪ್ರಾತರಾಶಾರ್ಥಂ, ನನ್ನ ಅಡಿಗೆಯವ್ರ ಹತ್ರ ಹೇಳ್ತೇನೆ, ಬೆಳಗಿನ ಫಲಾಹಾರಕ್ಕೆ, ಬೆಳಗಿನ ಪ್ರಾತರಾಶ ಅಂದರೆ ಬೆಳಗಿನ ತಿಂಡಿ, ಬೆಳಗಿನ ತಿಂಡಿಗೆ ಸೂದರಿಗೆ ಹೇಳ್ತೇನೆ, ಛೇತ್ಸ್ಯಂತಿ ತ್ವಾಂ ಲೇಷಶಃ, ಚೂರೇ, ಒಂದೇ ಸರ್ತಿ ಎಲ್ಲ ಕತ್ತರಿಸಲಿಕ್ಕೆ ಹೇಳುವುದಿಲ್ಲ, ಸ್ವಲ್ಪ ಸ್ವಲ್ಪ ಭಾಗವನ್ನೇ ಪ್ರತಿ ದಿವಸಕ್ಕೆ ನನಗೆ ಬೆಳಗಿನ ತಿಂಡಿಗೆ, ಇವತ್ತು ಬೆಳಗಿನ ತಿಂಡಿಗೆ ಸೀತೆಯ ಬೆರಳು, ಇವತ್ತು ಸೀತೆಯ ಅಂಗೈ, ಇವತ್ತು ಸೀತೆಯ ಮುಂಗೈ, ಇವತ್ತು ಸೀತೆಯ ತೋಳು, ಹೀಗೆ ಒಂದೊಂದೇ ಭಾಗವನ್ನು ಕತ್ತರಿಸಿ ಬೆಳಗಿನ ತಿಂಡಿಗೆ ನೆಂಚಿಕೊಳ್ಳಲಿಕ್ಕೆ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಅಂತ ಇಷ್ಟು ಕಣ್ಣಿಗೆ ಕೈ ಹಾಕಿದ ಕಠೋರ ಮಾತುಗಳನ್ನು ಆಡ್ತಾ ಹೇಳಿದಾಗಲೂ ಸೀತೆ ಏನು ಮಾತಾಡಲಿಲ್ಲ. ರಾವಣ ಇಷ್ಟು ರೇಗಾಡ್ತಾ ಇರುವುದನ್ನು ನೋಡಿ ರಾಕ್ಷಸರಿಗೆಲ್ಲ ಕೋಪ ಬರುತ್ತೆ. ನಮ್ಮ ಯಜಮಾನನನ್ನು ಇಷ್ಟೆಲ್ಲ ಇವಳು ಸತಾಯಿಸ್ತಾಳಲ್ವ ಅಂತ. ವಚನಾ ದೇವತಾಸ್ತಸ್ಯ ಸುಘೋರ ರಾಕ್ಷಸೀಗಣಾ ಕೃತಪ್ರಾಂಜಲಯೋ ಭೂತ್ವ ಮೈಥಿಲೀಂ ಪರ್ಯವಾರಯನ್. ಸತಾಃ ಪ್ರೋವಾಚ ರಾಜಾತು ರಾವಣೋ ಘೋರದರ್ಶನ ಪ್ರಚಾಲ್ಯ ಚರಣೋತ್ಕರ್ಷೈ ದಾರಯನ್ನಿವ ಮೇದಿನೀಂ. ನೆಲಕ್ಕೆ ಧಟ್ ಅಂತ ಬಡಿದು ಆಚೆ ತಿರುಗುತ್ತಾ ಇರಬೇಕಾದ್ರೆ ಈ ರಕ್ಕಸೀರೆಲ್ಲ ತಮ್ಮ ಘೋರವಾದ ರೂಪಗಳನ್ನು ತೊಟ್ಟು ಅವಳ ಬಳಿಗೆ ಬಂದು ಕೆಲವರು ಬೆದರಿಸ್ತಾ ಇದ್ದಾರೆ, ಕೆಲವರು ಹಲ್ಲು ಕಿಸಿತಾ ಇದ್ದಾರೆ, ಕೆಲವರು ಕಣ್ಣುಗಳಿಂದಲೇ ಗುರಾಯಿಸ್ತಾ ಇದ್ದಾರೆ. ಹೀಗೆ ಬಗೆ ಬಗೆಯಿಂದ ಕೆಲವರು ಹೆದರಿಸಿದರೆ ಮತ್ತೆ ಕೆಲವರು, ಈ ರಾವಣನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವನು ಏನು ಹೇಳ್ತಾನೋ ಅದನ್ನು ಮಾಡಿಯೇ ಮಾಡ್ತಾನೆ, ನಿನಗೇನು ಸಾಯುವುದಕ್ಕೆ ಅಂತ ಆಸೆ, ನಮ್ಮನ್ನು ಯಾರನ್ನು ಕೇಳ್ತಾ ಇಲ್ಲ ರಾಣಿಯಾಗುವಂತೆ, ನೀನು ಇಷ್ಟೆಲ್ಲ ಚಂದದಲ್ಲಿ ಕೇಳಿಕೊಂಡ್ರೆ ನೀನು ಯಾಕೆ ಅವನಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಬಗೆ ಬಗೆಯಿಂದ ತಮ್ಮ ತಮ್ಮ ಫ್ರೀ ಅಡ್ವೈಸ್ಗಳನ್ನೆಲ್ಲ ಕೊಟ್ಟು ಆಕೆಯನ್ನು ಒಲಿಸುವುದಕ್ಕೋಸ್ಕರ ಕೆಲವರು ಹೆದರಿಸಿದರೆ, ಹೆದರಬೇಡ ಅವರೆಲ್ಲ ಕೆಟ್ಟವರು, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಮೆತ್ತನೆ ಮಾತಾಡಿ ಮೆತ್ತನೆ, ಇಷ್ಟೆಲ್ಲ ಯಾಕೆ ಬೇಕು, ಒಪ್ಪಿಕೊಂಡು ಬಿಟ್ಟರೆ ನಿನಗೂ ಕ್ಷೇಮ,
ನಮಗೂ ಎಲ್ಲ ಸುಮ್ಮನೆ ಏನೇನೋ ಕೆಲಸಗಳನ್ನು ಹೇಳ್ತಾರೆ, ನೀನನ್ನು ಓಲೈಸಬೇಕು ಅಂತ. ಅದಕ್ಕಿಂತ ನೀನು ಇದೆಲ್ಲ ಬಿಟ್ಟು ಸುಲಭದಲ್ಲಿ ಪ್ರತಿ ದಿವಸವೂ ನೆಮ್ಮದಿಯಾಗಿ ಕಳೆಯಾಗಿ ನಗುತ್ತಾ ಈ ಸುಖವನ್ನೆಲ್ಲ ಅನುಭವಿಸ್ಬೋದಲ್ವಾ. ಅವರೇ ಒಂದು ಕಡೆಯಿಂದ ಚೂಟುವುದು, ಆಮೇಲೆ ಇನ್ನೊಂದು ಕಡೆಯಿಂದ ತೂಗುವುದು. ಅಂದರೆ ಇದು ಇವತ್ತಿದ ಕಥೆ ಮಾತ್ರ ಅಲ್ಲ, ಅದು ಅವತ್ತಿನಿಂದ ನಡೆದು ಬಂದ ಕಥೆ. ಪರಸ್ಪರ ಅವರೇ ಒಂದು ಸರ್ತಿ ಬೆದರಿಸ್ತಾರೆ, ಮತ್ತೊಂದು ಸರ್ತಿ ಬಂದು ಪ್ರೀತಿಯಿಂದ ಅವಳನ್ನು ಮಾತನಾಡಿಸಿ ಹೇಗಾದರೂ ನೀನು ರಾವಣನನ್ನು ಒಪ್ಪಿಕೋ ಅನ್ನುವ ಮೆತ್ತನೆಯ ಮಾತುಗಳಿಂದ ಹೇಳ್ತಾ ಇರ್ತಾರೆ. ಕೊನೆಗೆ ರಾಜ ಹೇಳ್ತಾನೆ, ಅಶೋಕವನಿಕಾ ಮಧ್ಯೆ ಮೈಥಿಲೀ ನಿಯತಾಮಿಯಂ ತತ್ರೇಯಂ ರಕ್ಷತಾಂ ಗೂಢಂ ಯುಷ್ಮಾಭಿ ಪರಿವಾರಿತ. ಈ ಎಲ್ಲ ರಕ್ಕಸಿಯರನ್ನು ಕರೆದು ಹೇಳ್ತಾನೆ, ಇವಳು ಈ ಅರಮನೆ ಒಳಗೆ ಇದ್ದರೆ ಯಾಕೋ ಈ ಪರಿವಾರದ ಪ್ರಭಾವ ಅವಳನ್ನು ಮನಸ್ಸಿಗೆ ಸಮಾಧಾನ ಉಂಟು ಮಾಡುವಂತೆ ಕಾಣ್ತಿಲ್ಲ. ಅದಕ್ಕೋಸ್ಕರ ಇವಳನ್ನು ಅಶೋಕವನಿಕೆಗೆ ಕರ್ಕೊಂಡು ಹೋಗಿ, ನಾನು ಬಹಳ ಮೆಚ್ಚಿದ, ಬಹಳ ಇಷ್ಟಪಟ್ಟು ಸಾಕಿದ ಬೆಳೆಸಿದ, ಬೇರೆ ಹೋದಲ್ಲೆಲ್ಲ ಹಾಳು ಮಾಡುತ್ತಿದ್ದ, ಅವನಿಗೆ ಬೇಕು ಅಂತ ಒಂದು ಉದ್ಯಾನವನ್ನು ಇಟ್ಕೊಂಡಿದ್ದ. ಊರವರಿಗೆಲ್ಲ ನೀವು ಲಸಿಕೆ ತಗೊಳ್ಬೇಡಿ ಅಂತ ಹೇಳಿ ತಾವು ಮಾತ್ರ ಗುಟ್ಟಾಗಿ ಹೋಗಿ ತೆಗೆದುಕೊಂಡು ಬರುವ ರೀತಿಯ ರಾವಣನ ಈ ವರ್ತನೆ ಇಲ್ಲಿ ಮತ್ತೆ ಅವನು ಕುಬೇರನ ಹೋಗಿ ಅಲ್ಲಿ ಚೈತ್ರವನವನ್ನು ಹಾಳು ಮಾಡಿದ್ದಾನೆ. ಇನ್ನು ಬೇರೆ ಬೇರೆ ಯಕ್ಷಗಂಧರ್ವರ ಲೋಕಗಳಿಗೆಲ್ಲ ಹೋಗಿ ಅಲ್ಲಿ ಉದ್ಯಾನಗಳನ್ನು, ಮರಗಿಡಗಳನ್ನೆಲ್ಲ, ಪುಷ್ಕರಿಣಿಗಳನ್ನೆಲ್ಲ ಧ್ವಂಸ ಮಾಡಿದ್ದಾನೆ. ಆದರೆ ತನಗೆ ಮಾತ್ರ ಬೇಕು ಅಂತ ಲಂಕೆಯಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನ್ನು ಇರಿಸಿ ಅಲ್ಲಿ ಬಗೆ ಬಗೆಯ ಪುಷ್ಕರಿಣಿಗಳನ್ನೆಲ್ಲ ತೋಡಿಸಿ ಆ ಮೂಲಕ ಸೀತೆಯ ಮನಸ್ಸನ್ನು ಗೆಲ್ಲುವುದಕ್ಕೋಸ್ಕರ ನೀನು ನನ್ನನ್ನು ಒಪ್ಪಿಕೊಂಡ್ರೆ ನಿನಗೆ ಎಲ್ಲ ಥರದ ಸುಖ ಇಂಥದ್ದೇ ಮತ್ತು ಸಿಗುತ್ತೆ ಅಂತನ್ನುವ ಹಾಗೆ ಅಶೋಕವನದ ಕಡೆಗೆ ಆಕೆಯನ್ನು ಕಳುಹಿಸಿಕೊಡುವಂತೆ ರಾಕ್ಷಸಿಯರಿಗೆ ಹೇಳಿದ್ದಾನೆ. ಆ ಅಶೋಕವನವು ಅತ್ಯಂತ ಅದ್ಭುತವಾದದ್ದು, ಅದರ ವೈಶಿಷ್ಟ್ಯವನ್ನು ಹೇಳುತ್ತಾರೆ. ಮತ್ತೆ ಅದರ ಚಿಂತನೆಯನ್ನು ನಾವು ನಾಳೆಯ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.